ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಡೇ ಸ್ಪೆಷಲ್ ಆಗಿ ಪೆಪ್ಪರ್ ಚಿಕನ್ನ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡುವ. ಫಸ್ಟ್ ನಾನಿಲ್ಲಿ 1 kg ಚಿಕನ್ಗೆ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಆಫ್ ವಿನೆಗರ್ ಎಲ್ಲದನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಕೊಳ್ತಿದ್ದೆ. ಸೊ ಈ ಪೆಪ್ಪರ್ ಚಿಕನ್ಗೆ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್. ಸೊ ಇದನ್ನು ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ 3 to 4 ಸ್ಪೂನ್ ಆಫ್ ಪೆಪ್ಪರ್ನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಸೋಂಪು ಕಾಳು ಇಲ್ಲ ಬಡ ಸೊಪ್ಪಿನ ಅಂತ ಏನು ಹೇಳ್ತೀವಿ ಅದನ್ನು 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು, ರೋಸ್ಟ್ ಆದ ಕೂಡಲೇ ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಫೈನಾಗಿ ಪೌಡರ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳ್ಬೇಕು. ನಂತರ ಒಗ್ಗರಣೆಗೆ ಬೇವಿನ ಸೊಪ್ಪು, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5 ನಿಮ್ಮ ಖಾರಕ್ಕೆ ತಕ್ಕ ಹಾಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 to 3 ಸ್ಪೂನ್ ಆ್ಯಂಡ್ ಆನಿಯನ್, ಮೀಡಿಯಮ್ ಸೈಜ್ ಆನಿಯನ್ 2 ಆನಿಯನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಪ್ಯಾನ್ಗೆ ಒಂಚೂರು ಎಣ್ಣೆ, 1 2 to 3 ಸ್ಪೂನ್ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ. ನಾನಿಲ್ಲಿ ಎಲ್ಲದನ್ನು ಒಟ್ಟೆ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ. ಲೈಕ್ ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೊ ದ್ಯಾಟ್ ಈರುಳ್ಳಿ ಬೇಗ ಬೇಯುತ್ತೆ. ಅದಕ್ಕೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಥ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಂದು ಕಲರ್ ಬಂದಮೇಲೆ ಅಂದರೆ ಗೋಲ್ಡನ್ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕಿ ಮತ್ತೆ ನಾನು ಫ್ರೈ ಮಾಡ್ತಿದ್ದೀನಿ. ಸೊ ಹಸಿ ವಾಸನೆ ಹೋಗೋ ತನಕ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಮ್ಯಾರಿನೇಟ್, ಇದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿರೋ ಚಿಕನ್ನ ಈಗ ನಾನು ಒಗ್ಗರಣೆಗೆ ಸೇರಿಸ್ತಿದ್ದೀನಿ. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 10 to 15 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಡಬೇಕು. ಇದೀಗ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾವು ಪ್ರಿಪೇರ್ ಮಾಡಿಟ್ಕೊಂಡಂತಹ ಪೆಪ್ಪರ್ ಪೌಡರ್ ಅದೇನಿದೆ ಅದನ್ನು ಸೇರಿಸ್ಬೇಕು. ಈ ಸಮಯದಲ್ಲಿ ನಿಮ್ಗೆ ಪೆಪ್ಪರ್ ಕಮ್ಮಿ ಆಗಿದ್ದರೆ ಇಲ್ಲ ಉಪ್ಪು ಕಮ್ಮಿ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಗರಂ ಮಸಾಲೆ ಪೌಡರ್ 1/2 ಟೀ ಸ್ಪೂನ್. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು, ಇನ್ ಕೇಸ್ ಕಮ್ಮಿ ಆಗಿದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪೆಪ್ಪರ್ ಪೌಡರ್ ಮಸಾಲೆ ಅನ್ನೋದೇನಿದೆ ಅದು ಚಿಕನಲ್ಲಿ ಚೆನ್ನಾಗಿ ಎಬ್ಸಾರ್ಬ್ ಆಗಲಿ ಅಂತ ಹೇಳಿ ಒಂದು 2 to 3 ಮಿನಿಟ್ಸ್ ಹಾಗೆ ಬೇಯಲಿಕ್ಕೆ ಬಿಡಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್ನ ಆ್ಯಡ್ ಮಾಡ್ತಿದ್ದೆ, ಸೊ ದ್ಯಾಟ್ ಚೈನೀಸ್ ಫ್ಲೇವರ್ ಬರಲಿ ಅಂಥೇಳಿ. ಲಾಸ್ಟಿಗೆ ಫೈನಲ್ ಆಗಿ ಕೊರಿಯಂಡರ್ ಲೀವ್ಸ್, ಇಟ್ ಎನ್ಹಾನ್ಸ್ ದ ಟೇಸ್ಟ್. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ ಮೇಲೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಸಂಡೇ ಸ್ಪೆಷಲ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂತಹ ಪೆಪ್ಪರ್ ಚಿಕನ್ ರೆಡಿ ಟು ಈಟ್. So video ಇಷ್ಟ ಆಗಿದ್ರೆ ಲೈಕ್, share and subscribe to my channel and comment for more videos. Thank you so much.